ಮನೆ ರಾಜ್ಯದ ಇನ್ನಷ್ಟು ಪ್ರಮುಖ ಸುದ್ದಿಯನ್ನು ಕ್ವಿಕ್ ಆಗಿ ನೋಡೋಣ. ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ ಕಾವೇರಿ ನದಿಯಲ್ಲಿ 5 ಜಲಸಮಾಧಿಯಾಗಿದ್ದಾರೆ. ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿದೆ. ಜಾರಕಿಹೊಳಿ ಬಾಮೈದನ ಮನೆಗಳ ಮೇಲೆ ನಡೆದಂಥ 24 ತಾಸುಗಳ ದಾಳಿ ಅಂತ್ಯವಾಗಿದೆ. ಬೇನಾಮಿ ಬಾರ್ ಪತ್ರ, ಅಕ್ರಮ ಆಸ್ತಿ ದಾಖಲೆ, ಚಿನ್ನ, ಬೆಳ್ಳಿ ಕೂಡ ಪತ್ತೆಯಾಗಿದೆ ಅಂತ ತಿಳಿದು ಬಂದಿದೆ. ಅತ್ತ ಮಂಜುನಾಥ್ ಆಪ್ತೆಯ ಮೈಸೂರು ಮನೆಯಲ್ಲೂ ಕೂಡ ದಾಳಿ ಮುಕ್ತಾಯವಾಗಿದೆ. ಅಕ್ರಮ ಹಣ ವರ್ಗಾವಣೆ ಆರೋಪದ ಪ್ರಕರಣದಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಭಾವ ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಮನೆಯಲ್ಲಿ ಇಡಿ ದಾಳಿ ಅಂತ್ಯವಾಗಿದೆ. ಬೆಳಗಾವಿ ನಗರದ ಟಿವಿ ಸೆಂಟರ್ನಲ್ಲಿರುವ ನಿವಾಸದಲ್ಲಿ 24 ತಾಸು ಪರಿಶೀಲನೆ ಮುಕ್ತಾಯ ಆಯಿತು. ನಿನ್ನೆ ಬೆಳಗ್ಗೆ 5:30ರಿಂದ ಇವತ್ತು ಬೆಳಗ್ಗೆ 6 ಗಂಟೆವರೆಗೂ ಶೋಧ ನಡೆಯಿತು. ಮನೆಯಲ್ಲೇ ಇದ್ದ ಮಂಜುನಾಥ್ ಪತ್ನಿಗೆ ಇಡಿ ಅಧಿಕಾರಿಗಳು ಕೆಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಮನೆಯಲ್ಲಿ ಬೇನಾಮಿ ಬಾರ್ ಪತ್ರ, ಅಕ್ರಮ ಆಸ್ತಿ ದಾಖಲೆ, ಚಿನ್ನ, ಬೆಳ್ಳಿ ಪತ್ತೆಯಾಗಿದೆ ಅಂತ ತಿಳಿದು ಬಂದಿದೆ. ಸಾಕಷ್ಟು ದಾಖಲೆಗಳನ್ನು ಕಲೆ ಹಾಕಿರುವ ಅಧಿಕಾರಿಗಳು ಬೆಳಗ್ಗೆ 6 ಗಂಟೆಗೆ ಮನೆಯಿಂದ ನಿರ್ಗಮಿಸಿದರು. ಬೆಳಗಾವಿ, ಬೆಂಗಳೂರು, ಮೈಸೂರು ಸೇರಿದಂತೆ 10 ಕಡೆ ಏಕಕಾಲದಲ್ಲಿ ದಾಳಿ ನಡೆಸಲಾಗಿತ್ತು. ತಲೆಮರೆಸಿಕೊಂಡಿರುವ ಮಂಜುನಾಥ್ ಮತ್ತೋರ್ವ ಆಪ್ತ ಗೋವಾದ ಲೋಬೋಗಾಗಿ ಹುಡುಕಾಟ ಮುಂದುವರೆದಿದೆ. 2 ತಂಡಗಳು ಗೋವಾಗೆ ತೆರಳಿವೆ. ಈ ನಡುವೆ ಇಡಿ ಅಧಿಕಾರಿಗಳು ಅತ್ತ ತೆರಳುತ್ತಾ ಇದ್ದಂತೆ ಮಂಜುನಾಥ್ ಸರ್ಕಾರಿ ಕಾರಿನಲ್ಲೇ ತಮ್ಮ ನಿವಾಸಕ್ಕೆ ಆಗಮಿಸಿದ್ದಾರೆ. ಅಬಕಾರಿ ಹೆಚ್ಚುವರಿ ಆಯುಕ್ತ ಮಂಜುನಾಥ್ ಆಪ್ತೆ ಯಮುನಾ ಅವರ ಮೈಸೂರು ಮನೆಯಲ್ಲೂ ಇಡಿ ದಾಳಿ ಮುಕ್ತಾಯವಾಗಿದೆ. ದಟ್ಟಗಳಿ ನಿವಾಸದಲ್ಲಿ ಸತತ 26 ತಾಸು ಕಾಲ ದಾಖಲೆ ಪರಿಶೀಲನೆ ನಡೆಸಿದ ಇಡಿ ಅಪಾರ ಪ್ರಮಾಣದ ಆಸ್ತಿ ದಾಖಲೆ ಪತ್ತೆ ಹಚ್ಚಿದೆ. ಬ್ಯಾಂಕ್ ಲಾಕರ್ನಲ್ಲಿ ಬಾರ್ ಲೈಸೆನ್ಸ್ಗಳು ಪತ್ತೆಯಾಗಿರುವ ಬಗ್ಗೆ ಮಾಹಿತಿ ಇದೆ. ಯಮುನಾ ಸಂಬಂಧಿಕರ ಹೆಸರಿನಲ್ಲಿರುವ 20ಕ್ಕೂ ಹೆಚ್ಚು ಬಾರ್ ಲೈಸೆನ್ಸ್ ದಾಖಲೆಗಳು ಯಮುನಾ ನಿವಾಸದಲ್ಲಿ ಪತ್ತೆಯಾಗಿವೆ. 2004ರಲ್ಲಿ ಅಬಕಾರಿ ಇಲಾಖೆಯಲ್ಲಿ ಕೆಲಸಕ್ಕೆ ಸೇರಿದ ಯಮುನಾ 2025ಕ್ಕೆ ಸ್ವಯಂ ನಿವೃತ್ತಿ ಪಡೆದಿದ್ರು. ಯಮುನಾ ಹೆಸರಿನಲ್ಲಿ ವೈ ಮಂಜುನಾಥ್ ಆಸ್ತಿ ಮಾಡಿರುವ ಆರೋಪ ಇದೆ. ಇದೇ ಕಾರಣಕ್ಕೆ ಯಮುನಾ ವಿಆರ್ಎಸ್ ತೆಗೆದುಕೊಂಡಿರೋ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ವಿಚಾರಣೆ ಕರೆದಾಗ ಬರಬೇಕು ಅಂತ ಇಡಿ ಅಧಿಕಾರಿಗಳು ಯಮುನಾಗೆ ಸೂಚಿಸಿ ಮೈಸೂರಿನಿಂದ ನಿರ್ಗಮಿಸಿದ್ದಾರೆ. ಕೋಲಾರ ತಾಲೂಕಿನ ಅಣ್ಣಿಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮೇಲೆ ಹಲ್ಲೆ ಯತ್ನ ಆಗಿದೆ. ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸವಿತಾ ಮೇಲೆ ಹಲ್ಲೆಗೆ ಯತ್ನಿಸಿ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ ಆರೋಪ ಕೇಳಿಬಂದಿದೆ. ಅನುದಾನ ಹಾಗೂ ಲೈಟ್ ಹಾಕೋ ವಿಚಾರಕ್ಕೆ ಅನವಶ್ಯಕ ವಿಳಂಬಕ್ಕೆ ಗರಂ ಆದ ಕಾಂಗ್ರೆಸ್ ಮುಖಂಡ ಹಾಗೂ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಣ್ಣಿಹಳ್ಳಿ ನಾಗರಾಜ್ ಹಲ್ಲೆಗೆ ಮುಂದಾಗಿದ್ದಾರೆ. ಹಲ್ಲೆಗೆ ಯತ್ನಿಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ನಾಗರಾಜ್ ವಿರುದ್ಧ ಕೋಲಾರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಸವಿತಾ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಪಿಡಿಒ ಅಧಿಕಾರಿ ಮೇಲೆ ಹಲ್ಲೆ ಯತ್ನಕ್ಕೆ ಖಂಡಿಸಿ ಕೋಲಾರದಲ್ಲಿ ಪಿಡಿಒ, ನರೇಗಾ ಮತ್ತು ಆರ್ಡಿಪಿಆರ್ ನೌಕರರು ಪ್ರತಿಭಟನೆ ನಡೆಸಿದರು. ನಾಗರಾಜ್ ಅವರನ್ನ ಕೂಡಲೇ ಬಂಧಿಸಿ ಸರ್ಕಾರಿ ನೌಕರರಿಗೆ ಭದ್ರತೆ ನೀಡುವಂತೆ ಒತ್ತಾಯ ಮಾಡಿದ್ದಾರೆ. ಪೆಟ್ರೋಲ್ ಬಂಕ್ನಲ್ಲಿ ಸಂಬಳ ಸಾಕಾಗ್ತಿಲ್ಲ ಅಂತ ಕಳ್ಳತನ ಕೆಳೆದಿದ್ದ ಖತರ್ನಾಕ್ ಕಳ್ಳ ಅಂಧರಾಗಿದ್ದಾನೆ. ಕಳೆದ 1.5 ವರ್ಷದಿಂದ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದ ಆರೋಪಿ ವಿಜಯಪುರ ಮೂಲದ ಖಲೀಲ್ ಅಹಮದ್ನನ್ನ ವಿಜಯಪುರ ಪೊಲೀಸರು ಬಂಧಿಸಿದ್ದಾರೆ. ಖಲೀಲ್ ಅಹಮದ್ ಹೆಚ್ಚಾಗಿ ಸ್ಪ್ಲೆಂಡರ್ ಬೈಕ್ಗಳನ್ನೇ ಟಾರ್ಗೆಟ್ ಮಾಡಿ ಕದೀತಾ ಇದ್ದ. ಬಂಧಿತನಿಂದ 20 ಲಕ್ಷ ಮೌಲ್ಯದ 42 ದ್ವಿಚಕ್ರ ವಾಹನಗಳನ್ನು ವಶಕ್ಕೆ ಪಡೆಯಲಾಗಿದೆ. ವಿಜಯಪುರ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರದಲ್ಲಿ ನಕಲಿ ಕೀ ಬಳಸಿ ಈತ ಬೈಕ್ಗಳನ್ನು ಎಗರಿಸ್ತಾ ಇದ್ದ ಎನ್ನಲಾಗಿದೆ. ಬಸ್ ನಿಲ್ದಾಣ, ಜನನಿಬಿಡ ಪ್ರದೇಶ ಸೇರಿದಂತೆ ಪೊಲೀಸ್ ಠಾಣೆ ಮುಂದೆಯೂ ಬೈಕ್ ಕದ್ದಿದ್ದಂತಹ ಈ ಆರೋಪಿಯನ್ನ ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಕರ್ತವ್ಯದ ವೇಳೆಯಲ್ಲೇ ಕೆಬಿಜೆಎನ್ಎಲ್ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಗುಂಡು ಪಾರ್ಟಿ ಮಾಡಿದ ಆರೋಪ ಕೇಳಿಬಂದಿದೆ. ಕೆಬಿಜೆಎನ್ಎಲ್ ಹೊಲಗಾಲುವೆ ವಿಭಾಗದ ಮ್ಯಾನೇಜರ್ ಸೇರಿ 3 ಸಿಬ್ಬಂದಿಗಳು ಕರ್ತವ್ಯದ ವೇಳೆಯಲ್ಲೇ ವಿಜಯಪುರ ಜಿಲ್ಲೆ ಅಲ್ಮೇಲಾ ಪಟ್ಟಣದ ಡಾಬಾದಲ್ಲಿ ಪಾರ್ಟಿ ನಡೆಸಿದ ದೃಶ್ಯ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಮ್ಯಾನೇಜರ್ ಶಶಿಧರ್ ಚೌಹಾಣ್, ಎಸ್ಡಿಎ ಮುರಳೀಧರ್ ಕುಲಕರ್ಣಿ, ಸಿಪಾಯಿ ಶಂಕರಯ್ಯ ನಿತ್ಯ ಮಧ್ಯಾಹ್ನ ಕಚೇರಿಗೆ ಗೈರಾಗಿ ಬಾರ್, ದಾಬಾಗಳಲ್ಲಿ ಎಣ್ಣೆ ಪಾರ್ಟಿ ಮಾಡ್ತಾರೆನ್ನುವ ಆರೋಪ ಕೇಳಿಬಂದಿದೆ. ಮೇಲಧಿಕಾರಿಗಳ ಗಮನಕ್ಕೆ ತಂದರೂ ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಕರ್ತವ್ಯ ಲೋಪ ಎಸಗಿದ ಸಿಬ್ಬಂದಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಶಾಲೆಯಲ್ಲಿ ವಿದ್ಯಾರ್ಥಿನಿ ಜೊತೆಗೆ ಶಿಕ್ಷಕ ಅಸಭ್ಯವಾಗಿ ವರ್ತಿಸಿದ ಆರೋಪ ಕೇಳಿಬಂದಿದೆ. ಪ್ರಕರಣ ಸಂಬಂಧ ಆರೋಪಿ ಶಿಕ್ಷಕ ಶ್ರೀಕಾಂತ್ನನ್ನ ಪೊಲೀಸರು ಬಂಧಿಸಿದ್ದಾರೆ.
ಕೋಲಾರ ಮಹಿಳಾ ಠಾಣೆಯ ಪೊಲೀಸರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ಮೂಲದ ಶಿಕ್ಷಕ ಶ್ರೀಕಾಂತ್ನನ್ನ ಬಂಧಿಸಿದ್ದು, ಶಿಕ್ಷಕನ ವಿರುದ್ಧ ಪೋಕ್ಸೋ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಲಾಗಿದೆ. ಧಾರವಾಡ ಜಿಲ್ಲಾ ಕೋರ್ಟ್ಗೆ ಮತ್ತೆ ಬಾಂಬ್ ಬೆದರಿಕೆ ಹಾಕಲಾಗಿದೆ. ಕೋರ್ಟ್ನ ಆಡಳಿತ ಕಚೇರಿಗೆ ಇಮೇಲ್ ಮೂಲಕ ಬೆದರಿಕೆ ಬಂದಿದ್ದು, ಆತಂಕ ಸೃಷ್ಟಿಸಿದ ಘಟನೆ ನಡೆಯಿತು. ಇಮೇಲ್ನಲ್ಲಿ ಕೋರ್ಟ್ ಮತ್ತು ಕೋರ್ಟ್ ಕಾಂಪ್ಲೆಕ್ಸ್ನಲ್ಲಿ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಹಾಕಲಾಗಿತ್ತು. ಈ ಬೆದರಿಕೆ ಆತಂಕದಲ್ಲಿ ಸ್ಥಳಕ್ಕಾಗಮಿಸಿದ ಪೊಲೀಸರು ನ್ಯಾಯಾಲಯದ ಆವರಣದಿಂದ ವಕೀಲರು ಮತ್ತು ಕಕ್ಷಿದಾರರನ್ನ ಹೊರಗೆ ಕಳಿಸಿದರು. ಉಪನಗರ ಠಾಣಾ ವ್ಯಾಪ್ತಿಯ ಕೋರ್ಟ್ ಸುತ್ತಮುತ್ತ ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಗದಗದ ಪುಟ್ಟರಾಜ ಗವಾಯಿ ಮಠದಲ್ಲಿ ಅಲ್ಲೋಲ ಕಲ್ಲೋಲವೇ ಆಗ್ಬಿಟ್ಟಿದೆ. ಶ್ರೀಗಳ ಎದುರೇ ಮಾರಾಮಾರಿ ನಡೆದು ಹೋಗಿದೆ. ಚಿತ್ರದುರ್ಗದ ಶಾಲಾ ವೇದಿಕೆ ಕುಸಿದು 4 ಮಂದಿ ಮಕ್ಕಳು ಗಾಯಗೊಂಡಿದ್ದಾರೆ. ಗದಗದ ಪಂಡಿತ್ ಪುಟ್ಟರಾಜ್ ಗವಾಯಿಗಳ ಮಠದಲ್ಲಿ ನಡೀತಾ ಇದ್ದ ಶೀತಲ ಸಮರ ಬಯಲಾಗಿದೆ. ಮಠದ ಪೀಠಾಧಿಪತಿ ಕಲ್ಲಯ್ಯಜ್ಜನವರ ಎದುರಲ್ಲೇ ಗಲಾಟೆ ನಡೆದಿದೆ. ಎಂಆರ್ ಹಿರೇಮಠ ಹಾಗೂ ಶಿಕ್ಷಣ ಸಮಿತಿ ಸದಸ್ಯ ಮಲ್ಲಯ್ಯ ಎಂಬುವವರ ನಡುವೆ ಮೊದಲು ಮಾತಿನ ಚಕಮಕಿ ನಡೆದಿದೆ. ಇದು ವಿಕೋಪಕ್ಕೆ ತಿರುಗಿ ಶ್ರೀಗಳ ಕೋಣೆಯಲ್ಲಿಯೇ ಹೊಡೆದಾಟ ನಡೆದು ಹೋಗಿದೆ. ಶ್ರೀಗಳ ದರ್ಶನಕ್ಕೆ ಬಂದ ಮಹಿಳಾ ಭಕ್ತರ ಎದುರಲ್ಲೇ ಹೊಡೆದಾಟ ಬಡಿದಾಟವಾಗಿದೆ. ಗಲಾಟೆಯನ್ನ ಕಂಡ ಪೀಠಾಧಿಪತಿ ಕಲ್ಲಯ್ಯಜ್ಜನವರು ದಂಗಾಗಿ ಹೋಗಿದ್ದಾರೆ. ಪೀಠಾಧಿಪತಿ ಕಲ್ಲಯ್ಯಜ್ಜನವರಿಗೆ ಜೀವ ಬೆದರಿಕೆ ಆರೋಪ ಬೆನ್ನಲ್ಲೇ ವಿಡಿಯೋ ವೈರಲ್ ಆಗಿದೆ. ಗದಗ ಬೆಟಗೇರಿ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಕ್ರಮ ಬಡ್ಡಿ ದಂಧೆಕೋರರ ವಿರುದ್ಧ ಸಮರ ಸಾರಿದ್ದಾರೆ. ಬಡ್ಡಿ ದಂಧೆಕೋರ ಮನೋಹರ್ ಕಟ್ಟಿಮಣಿ ಎಂಬ ವ್ಯಕ್ತಿಗೆ ಸೇರಿದ ಮನೆ ಹಾಗೂ ಫೈನಾನ್ಸ್ ಕಚೇರಿಗಳ ಮೇಲೆ ಏಕಕಾಲದಲ್ಲಿ ದಾಳಿ ನಡೆಸಿದ್ದಾರೆ. ಅಕ್ರಮ ಬಡ್ಡಿ ವ್ಯವಹಾರ ಮಾಡುವ ಫೈನಾನ್ಸ್ ಮನೆ ಸೇರಿ 6 ಕಡೆ ಪ್ರತ್ಯೇಕ ದಾಳಿ ನಡೆಸಲಾಗಿದೆ. ದಾಳಿ ವೇಳೆ ಕಂತೆ ಹಣ, ಅಪಾರ ಚಿನ್ನಾಭರಣ ಪತ್ತೆಯಾಗಿದೆ. ಅಕ್ರಮ ಬಡ್ಡಿ ದಂಧೆಕೋರರ ದಾಖಲೆ, ಚೆಕ್, ಬಾಂಡ್ಗಳನ್ನು ನೋಡಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಗದಗ ಡಿವೈಎಸ್ಪಿ ಮುರ್ತುಜ್ ಖಾದ್ರಿ ನೇತೃತ್ವದಲ್ಲಿ ದಾಳಿ ನಡೆದಿದೆ. ಆರೋಪಿಗಳ ವಿರುದ್ಧ ಬಿಎನ್ಎಸ್ ಕಾಯ್ದೆಯಡಿ ದಬ್ಬಾಳಿಕೆ, ಬೆದರಿಕೆ, ಕ್ರಿಮಿನಲ್ ಇಂಟಿಮಿಡೇಷನ್ ಹಾಗೂ ಮೈಕ್ರೋ ಫೈನಾನ್ಸ್ ಕಾಯ್ದೆಗಳ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ರಸ್ತೆ ತಿರುವಲ್ಲಿ ಅಂಗಡಿ ಇಡಬೇಡ ಎಂದಿದ್ದಕ್ಕೆ ವೃದ್ಧ ವ್ಯಾಪಾರಿ ಹೈಡ್ರಾಮಾ ಮಾಡಿದ ಘಟನೆ ಕೋಲಾರದಲ್ಲಿ ನಡೆದಿದೆ. ರಸ್ತೆ ಬದಿಯಲ್ಲಿ ಅಂಗಡಿ ಇಡಬೇಡಿ ಎಂದ ಪೊಲೀಸ್ ವಿರುದ್ಧ ರೇಗಾಡಿದ ವೃದ್ಧ ತಾನೇ ನೇರಳೆ ಹಣ್ಣನ್ನ ರಸ್ತೆಗೆ ಸುರಿದು ಹೈಡ್ರಾಮಾ ಮಾಡಿದ್ದಾನೆ. ಕೋಲಾರ ಹೊರವಲಯದ ಗಾಂಧಿನಗರದ ಪರಶುರಾಮ ದೇವಾಲಯದ ಬಳಿ ಘಟನೆ ನಡೆದಿದೆ. ಕೋಲಾರ ಎಸ್ಪಿ ಕನ್ನಿಕಾ ಸಿಕ್ರಿವಾಲ್ ಆದೇಶದಂತೆ ರಸ್ತೆ ಬದಿ ವ್ಯಾಪಾರ ಬಂದ್ಗೆ ಆದೇಶ ನೀಡಿದ್ದು, ಪೊಲೀಸ್ ಪೇದೆ ನವೀನ್ 3 ದಿನಗಳಿಂದ ಹಣ್ಣಿನ ವ್ಯಾಪಾರಿಗೆ ಎಚ್ಚರಿಕೆ ನೀಡಿದ್ರು. ಆದರೆ ವ್ಯಾಪಾರಿ ನೇರಳೆ ಹಣ್ಣು ರಸ್ತೆಗೆ ಸುರಿದು ಪೊಲೀಸ್ ಪೇದೆ ಸುರಿದಿದ್ದಾನೆ ಅಂತ ಕೂಗಾಡಿದ್ದಾನೆ. ನೇರಳೆ ಹಣ್ಣನ್ನ ರಸ್ತೆಗೆ ಸುರಿಯುವ ದೃಶ್ಯ ವಿಡಿಯೋ ಪೊಲೀಸ್ ಪೇದೆ ಕ್ಯಾಮೆರಾದಲ್ಲಿ ದಾಖಲಾಗಿತ್ತು. ವೃದ್ಧನ ಹೈಡ್ರಾಮದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಕಾಡಾನೆಗಳ ಉಪಟಳ ವಿಪರೀತವಾಗಿದೆ. ಜಮೀನುಗಳಿಗೆ ನುಗ್ತಾ ಇರುವ ಆನೆಗಳ ಹಿಂಡು ಬೆಳೆ ನಾಶ ಮಾಡ್ತಾ ಇದೆ. ಹೀಗಾಗಿ ಅರಣ್ಯ ಇಲಾಖೆ ಪುಂಡಾನೆಗಳಿಗೆ ಕಡಿವಾಣ ಹಾಕಲು ಮುಂದಾಗಿದೆ. ಕಾಡಾನೆಗಳನ್ನು ಸೆರೆ ಹಿಡಿಯಲು ಸಾಕಾನೆಗಳನ್ನು ಬಳಕೆ ಮಾಡಲಾಗ್ತಾ ಇದೆ. ಸಾಕಾನೆಗಳಾದ ಧನಂಜಯ್, ಹರ್ಷ, ಈಶ್ವರ, ಸುಗ್ರೀವ, ದುಬಾರೆ ಕ್ಯಾಂಪ್ನ ಕುಂಕಿ ಆನೆಗಳು ಹಾಗೂ ನಾಗರಹೊಳೆಯ ಮಹೇಂದ್ರ ಮತ್ತು ಏಕಲವ್ಯ ಆನೆಗಳನ್ನು ಉಪಯೋಗಿಸಲಾಗ್ತಾ ಇದೆ. ಕಾರ್ಯಾಚರಣೆ ಯಶಸ್ವಿಯಾಗಲೆಂದು ಸಾಕಾನೆಗಳಿಗೆ ಅರಣ್ಯ ಸಿಬ್ಬಂದಿ ಅಧಿಕಾರಿಗಳು ಪೂಜೆ ಸಲ್ಲಿಸಿ ಅರಣ್ಯಕ್ಕೆ ತೆರಳಿದ್ದಾರೆ. ಸದ್ಯಕ್ಕೆ ಪುಂಡಾನೆಗಳ ಸೆರೆಗೆ ದೊಡ್ಡ ಮಣ್ಣನಗುಡ್ಡೆ ಅರಣ್ಯ ವ್ಯಾಪ್ತಿಯಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಚಿತ್ರದುರ್ಗ ನಗರದ ಶಾಲೆಯೊಂದರಲ್ಲಿ ಅವಘಡ ಸಂಭವಿಸಿದೆ. ಉಮರ್ ವೃತ್ತ ಬಳಿಯ ಕ್ರೆಸೆಂಟ್ ಶಾಲಾ ಆವರಣದಲ್ಲಿ ವೇದಿಕೆ ಕುಸಿದು 4 ವಿದ್ಯಾರ್ಥಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಇಂದು ಬೆಳಗ್ಗೆ ಎಂದಿನಂತೆ ವಿದ್ಯಾರ್ಥಿಗಳು ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ಏಕಾಏಕಿ ಶಾಲಾ ಆವರಣದಲ್ಲಿ ನಿರ್ಮಿಸಿದ್ದ ವೇದಿಕೆ ದಿಢೀರನೆ ಕುಸಿದಿದೆ. ಇದರಿಂದಾಗಿ 4 ಮಂದಿ ಮಕ್ಕಳಿಗೆ ಗಾಯಗಳಾಗಿದೆ. ವಿಷಯ ತಿಳಿತಾ ಇದ್ದಂತೆ ಪೋಷಕರು ದೌಡಾಯಿಸಿದ್ದಾರೆ. ಶಾಲಾ ಆಡಳಿತ ಮಂಡಳಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸದ್ಯಕ್ಕೆ ಮಕ್ಕಳ ಪ್ರಾಣಕ್ಕೆ ಯಾವುದೇ ಅಪಾಯವಾಗದಕ್ಕೆ ಪೋಷಕರು ನಿಟ್ಟುಸಿರು ಬಿಟ್ಟಿದ್ದಾರೆ. ರಾಜಕಾಲುವೆ ಮೇಲೆ ಶಾಲೆ ನಿರ್ಮಾಣವೇ ಈ ಘಟನೆಗೆ ಕಾರಣ ಅಂತ ಆರೋಪಿಸಲಾಗಿದೆ.
ಸಂಕಷ್ಟದಲ್ಲಿದ್ದ ತೋತಾಪುರಿ ಮಾವು ಬೆಳೆಗಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಕೊಟ್ಟಿದೆ. ಮಾವಿನ ಬೆಂಬಲ ಬೆಲೆಗೆ ಆಗ್ರಹಿಸಿ ರೈತರು ನಡೆಸ್ತಾ ಇದ್ದ ಹೋರಾಟಕ್ಕೆ ಮೋದಿ ಸರ್ಕಾರ ಸ್ಪಂದಿಸಿದೆ. ಮಾರುಕಟ್ಟೆ ಹಸ್ತಕ್ಷೇಪ ಯೋಜನೆಯಡಿ ತೋತಾಪುರಿ ಮಾವು ಖರೀದಿಗೆ ಅನುಮೋದನೆ ನೀಡಿದೆ. 1,30,000 ಮೆಟ್ರಿಕ್ ಟನ್ ತೋತಾಪುರಿ ಮಾವಿಗೆ ಸಹಾಯಧನ ಘೋಷಣೆ ಮಾಡಿದೆ. ಪ್ರತಿ ಕ್ವಿಂಟಾಲ್ ತೋತಾಪುರಿ ಮಾವಿಗೆ ₹1,750 ಸಹಾಯಧನ ನೀಡಲು ನಿರ್ಧರಿಸಿದೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಬೆಂಬಲ ಬೆಲೆ ಘೋಷಣೆ ಮಾಡಿದ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ಗೆ ಧನ್ಯವಾದ ತಿಳಿಸಿದ್ದಾರೆ. ಮಾರುಕಟ್ಟೆಗಳಲ್ಲಿ ತೋತಾಪುರಿ ಮಾವಿನ ಬೆಲೆ ತೀವ್ರ ಕುಸಿದಿದ್ದು, ಇದರಿಂದ ಕೋಲಾರ, ಚಿಕ್ಕಬಳ್ಳಾಪುರ ಸೇರಿ ಹಲವು ಭಾಗದ ರೈತರು ಕಂಗಾಲಾಗಿದ್ದಾರೆ. ಮಳೆಗಾಗಿ ಬೀದರ್ನಲ್ಲಿ ಗೊಂಬೆಗಳ ಮದುವೆ ಮಾಡಿದ್ರೆ ಕೊಪ್ಪಳದಲ್ಲಿ ಮಳೆಗೆ ಆಗ್ರಹಿಸಿ ಪುರುಷರು ಸೀರೆ ಉಟ್ಟು ಭಿಕ್ಷೆ ಬೇಡಿದ್ದಾರೆ. ಇನ್ನು ಇವತ್ತು ಸಂಜೆ 4 ಗಂಟೆಗೆ ಮಂಗಳೂರಿಗೆ ಬರಲಿರುವ ಶಾರುಖ್ ಖಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಶಿಕ್ಷಕನ ಕಾಮಪುರಾಣ ಕಂಡ ವಿದ್ಯಾರ್ಥಿಯೊಬ್ಬ ಕೊಲೆಯಾಗಿರುವ ಶಂಕೆ ವ್ಯಕ್ತವಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಕಾನಸೂರ ಗ್ರಾಮದ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಘಟನೆ ನಡೆದಿದ್ದು 14 ವರ್ಷದ ವಿದ್ಯಾರ್ಥಿ ಕೃಷ್ಣಗೌಡ ಸಾವನ್ನಪ್ಪಿದ್ದಾನೆ. ಹಿಂದಿ ಶಿಕ್ಷಕ ಮತ್ತು ಪ್ರಭಾರಿ ವಾರ್ಡನ್ ಆಗಿರುವ ಅಬ್ಬು 9ನೇ ತರಗತಿ ವಿದ್ಯಾರ್ಥಿನಿ ಜೊತೆ ನಡೆಸುತ್ತಿದ್ದ ಅನೈತಿಕ ವರ್ತನೆಯನ್ನ ಕೃಷ್ಣಗೌಡ ಕಂಡಿದ್ದ ಎನ್ನಲಾಗಿದೆ. ಸದ್ಯ ತನ್ನ ಮಗನನ್ನ ಹಿಂಸಿಸಿ ಕೊಲೆ ಮಾಡಲಾಗಿದೆ ಎಂದು ತಾಯಿ ಜಯಶ್ರೀ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ದಾವಣಗೆರೆಯ ಹರಿಹರದಲ್ಲಿ ಬಂಧಿತವಾಗಿರುವ ಶಂಕಿತ ಉಗ್ರ ಸುಹೇಲ್ನನ್ನ ಇಂದು ಪೊಲೀಸರು ಕಸ್ಟಡಿಗೆ ಪಡೆಯಲು ಮುಂದಾಗಿದ್ದಾರೆ. ಸದ್ಯ ಸುಹೇಲ್ನನ್ನ 4 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಹೀಗಾಗಿ ಕೋರ್ಟ್ ಮೊರೆ ಹೋಗುವ ಪೊಲೀಸರು ಕಸ್ಟಡಿಗೆ ಮನವಿ ಮಾಡಲಿದ್ದಾರೆ. ಈಗಾಗಲೇ ಭಯೋತ್ಪಾದನಾ ನಿಗ್ರಹ ಪಡೆ ಹಾಗೂ ರಾಷ್ಟ್ರೀಯ ತನಿಖಾ ಸಂಸ್ಥೆಯ 2 ಟೀಮ್ಗಳು ಹರಿಹರ ಗ್ರಾಮಾಂತರ ಪೊಲೀಸ್ ಠಾಣೆಗೆ ಆಗಮಿಸಿದೆ. ಸುಹೇಲ್ನನ್ನ ಪೊಲೀಸರು ಕಸ್ಟಡಿಗೆ ಪಡೆಯುತ್ತಿದ್ದಂತೆ ಕೇಂದ್ರ ತನಿಖಾ ಸಂಸ್ಥೆಗಳು ವಿಚಾರಣೆ ನಡೆಸಲಿವೆ. ಹರಿಹರ ಪೊಲೀಸರ ವಿಚಾರಣೆ ವೇಳೆ ಅಯೋಧ್ಯ ಶ್ರೀರಾಮ ಮಂದಿರದಲ್ಲಿ ಬಾಂಬ್ ಸ್ಫೋಟಿಸಲು ಸಂಚು ರೂಪಿಸಿದ್ದಾಗೆ ಸುಹೇಲ್ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ ಸುಹೇಲ್ ಜೊತೆಗಿರುವ ಉಗ್ರರ ನಂಟು ಬಗ್ಗೆ ತನಿಖೆಗೆ ಕೇಂದ್ರ ತನಿಖಾ ತಂಡಗಳು ಆಗಮಿಸಿವೆ. ಕಾವೇರಿ ಕೊಳ್ಳದ ಜಲಾಶಯಗಳು ಬರಿದಾಗುತ್ತಿವೆ. ಮೈಸೂರಿನ ಕಬಿನಿ ಡ್ಯಾಂ ಡೆಡ್ ಸ್ಟೋರೇಜ್ ತಲುಪಿದ್ದರಿಂದಾಗಿ ಮಂಡ್ಯದ ಕೆಆರ್ಎಸ್ ಡ್ಯಾಂನಿಂದಲೇ ಬೆಂಗಳೂರಿಗೆ ಕುಡಿಯುವ ನೀರು ಪೂರೈಸಲಾಗುತ್ತಿದೆ. ನಿನ್ನೆಯವರೆಗೆ ಬೆಂಗಳೂರಿಗೆ 1800 ಕ್ಯೂಸೆಕ್ಸ್ ನೀರು ಹರಿಸಲಾಗಿದೆ. ಕೆಆರ್ಎಸ್ ಡ್ಯಾಂನಲ್ಲೀಗ ಬರೀ 11 ಟಿಎಂಸಿ ನೀರಿದೆ. ಅದರಲ್ಲಿ 5 ಟಿಎಂಸಿ ಡೆಡ್ ಸ್ಟೋರೇಜ್, ಉಳಿದ 6 ಟಿಎಂಸಿ ನೀರನ್ನು ಕುಡಿಯಲು ಮಾತ್ರವೇ ಜಿಲ್ಲಾಡಳಿತ ಮೀಸಲಿಟ್ಟಿದೆ. ಅತ್ತ ನಾಲೆಗಳಿಗೂ ನೀರು ಹರಿಸುವಂತೆ ರೈತರು ಒತ್ತಡ ಹೇರುತ್ತಿದ್ದಾರೆ. ಸದ್ಯ ಕೆಆರ್ಎಸ್ ಜಲಾಶಯದಲ್ಲಿ 81 ಅಡಿಗೆ ನೀರಿನ ಮಟ್ಟ ತಲುಪಿರುವಂಥದ್ದು. 81 ಅಡಿಗೆ ತಲುಪಿರೋ ಕಾರಣಕ್ಕೋಸ್ಕರ ಭಾಳಷ್ಟು ಆತಂಕದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಯಾಕಂದರೆ ಬೆಂಗಳೂರು ಸೇರಿದಂತೆ ಮಂಡ್ಯ, ಮೈಸೂರು ಭಾಗಕ್ಕೂ ಕೂಡ ಕುಡಿಯೋ ನೀರಿಗೆ ಪ್ರತಿದಿನ ನೀರನ್ನು ಕೊಡಬೇಕಾಗತ್ತೆ. ಜೊತೆಗೆ ಬೆಳೆಗಳಿಗೂ ಕೂಡ ನೀರನ್ನು ಹರಿಸಬೇಕಾಗತ್ತೆ. ಈ ಎಲ್ಲ ಕಾರಣದಿಂದಾಗಿ ಸಾಕಷ್ಟು ಒತ್ತಡ ಕೆಆರ್ಎಸ್ ಜಲಾಶಯದ ಮೇಲಿರುವಂಥದ್ದು. ಮಳೆಗಾಗಿ ಕೊಪ್ಪಳದಲ್ಲಿ ವಿಚಿತ್ರ ಹರಿಕೆ ಹೊರಲಾಗಿದೆ. ಬೆಟಗೇರಿಯಲ್ಲಿ ಪುರುಷರು ಸೀರೆ ಉಟ್ಟುಕೊಂಡು ಭಿಕ್ಷೆ ಬೇಡಿದ್ದಾರೆ. ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡಿದರೆ ಮಳೆಯಾಗುತ್ತೆ ಅನ್ನುವ ನಂಬಿಕೆ ಹಿನ್ನೆಲೆಯಲ್ಲಿ 3 ದಿನ ಬೆಟಗೇರಿ ಪುರುಷರು ಭಿಕ್ಷೆ ಬೇಡಿದ್ದಾರೆ. ಅತ್ತ ಕುಷ್ಟಗಿಯಲ್ಲಿ ರೈತನೊಬ್ಬ ಕೃಷಿಗೆ ಸೈಕಲ್ ಚಕ್ರ ಬಳಸಿದ್ದಾನೆ. ಸಿರುಗುಪ್ಪಿ ಗ್ರಾಮದ ರೈತ ಮಲ್ಲಪ್ಪ ಟ್ರ್ಯಾಕ್ಟರ್ ಬಾಡಿಗೆ ದುಬಾರಿಯಾದ ಹಿನ್ನೆಲೆಯಲ್ಲಿ ಸೈಕಲ್ ಚಕ್ರ ಬಳಸಿ ಕಳೆ ತೆಗೆಯೋದರಲ್ಲಿ ನಿರತನಾಗಿದ್ದಾನೆ. ಬೀದರ್ ಜಿಲ್ಲೆಯ ಜನರು ಮಳೆಗಾಗಿ ಗೊಂಬೆಗಳ ಮದುವೆ ಮಾಡಿಸಿದ್ದಾರೆ. ಬಾಲ್ಕಿ ತಾಲೂಕಿನ ಕಟಕ ಚಿಂಚೋಳಿಯಲ್ಲಿ ಶಾಸ್ತ್ರೋಕ್ತವಾಗಿ ಗೊಂಬೆಗಳ ಮದುವೆ ಮಾಡಿಸಲಾಗಿದೆ. ಹೆಣ್ಣು ನೋಡುವುದು ಸೇರಿದಂತೆ ಶಾಸ್ತ್ರೋಕ್ತವಾಗಿ ಗೊಂಬೆಗಳ ಮದುವೆ ಮಾಡಿಸಲಾಗಿದೆ. ವಾಡಿಕೆಯಂತೆ ಮಳೆ ಬಾರದೆ ಬಿತ್ತನೆಯ ಕಾರ್ಯ ವಿಳಂಬವಾಗಿರುವುದರಿಂದ ಗೊಂಬೆಗಳ ಮದುವೆ ಮಾಡಿಸಿ ಮಳೆಗಾಗಿ ಪ್ರಾರ್ಥಿಸಲಾಗಿದೆ. ಜೂನ್ ತಿಂಗಳು ಮುಗಿಯಲು ಬಂದರೂ ವಾಡಿಕೆಯಂತೆ ಮಳೆ ಬಂದಿಲ್ಲ. ಈವರೆಗೆ ಜಿಲ್ಲಾದ್ಯಂತ 20% ಮಾತ್ರ ಬಿತ್ತನೆ ನಡೆದಿದ್ದು, ಇನ್ನು 80% ರೈತರು ಬಿತ್ತನೆ ಮಾಡದೆ ಮಳೆಗಾಗಿ ದಾರಿ ಕಾಯ್ತಿದ್ದಾರೆ. ಪ್ರತಿ ವರ್ಷ ಜೂನ್ ಮೊದಲ ವಾರದಲ್ಲಿ ಬಿತ್ತನೆ ಕಾರ್ಯ ಮಾಡಲಾಗ್ತಿತ್ತು. ಕೊಪ್ಪಳದ ಮುನಿರಾಬಾದ್ನಲ್ಲಿರುವ ತುಂಗಭದ್ರಾ ಜಲಾಶಯದ 33 ಕ್ರಸ್ಟ್ ಗೇಟ್ಗಳನ್ನು ಲೋಕಾರ್ಪಣೆ ಮಾಡಲಾಗಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಆಂಧ್ರದ ಸಿಎಂ ಚಂದ್ರಬಾಬು ನಾಯ್ಡು, ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಉದ್ಘಾಟಿಸಿದ್ದಾರೆ. ಕ್ರಸ್ಟ್ ಗೇಟ್ ಉದ್ಘಾಟನೆಗೂ ಮುನ್ನ ಕಾರ್ಯಕ್ರಮದ ವೇದಿಕೆಯಲ್ಲಿ ಅಜ್ಜಯ್ಯನ ಫೋಟೋ ಇಡಲು ಅಧಿಕಾರಿಗಳು ಮುಂದಾದರು. ಕೊನೆಗೆ ಫೋಟೋವನ್ನು ವೇದಿಕೆಯ ಹಿಂಭಾಗದಲ್ಲಿ ಇಟ್ಟರು.
ಕ್ರಸ್ಟ್ ಗೇಟ್ ಉದ್ಘಾಟನೆ ಹಿನ್ನೆಲೆಯಲ್ಲಿ ಮುನಿರಾಬಾದ್ನಲ್ಲಿ ಖಾಸಗಿ ಶಾಲೆಗಳು ಅನುದಾನಿತ ಶಾಲೆಗಳಿಗೆ ರಜೆ ಘೋಷಿಸಲಾಗಿದ್ದು 2024 ಆಗಸ್ಟ್ 10ರಂದು ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿತ್ತು. ಇದರಿಂದ ಅಪಾರ ಪ್ರಮಾಣದ ನೀರು ಪೋಲಾಗಿತ್ತು. ತಾತ್ಕಾಲಿಕ ರಿಪೇರಿ ಕೂಡ ಮಾಡಲಾಗಿತ್ತು. ಆಗ ಸಿದ್ದರಾಮಯ್ಯ ಸರ್ಕಾರ 70 ವರ್ಷಗಳ ಹಳೆಯದಾದ 33 ಕ್ರಸ್ಟ್ ಗೇಟ್ಗಳನ್ನು ಬದಲಿಸಲು ತೀರ್ಮಾನಿಸಿತ್ತು. 51 ಕೋಟಿ ವೆಚ್ಚದಲ್ಲಿ ಹೊಸ ಕ್ರಸ್ಟ್ ಗೇಟ್ಗಳನ್ನು ಅಳವಡಿಸಲಾಗಿದ್ದು ಇಂದು ಲೋಕಾರ್ಪಣೆಗೊಳಿಸಲಾಗಿದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ ನೂತನ ಹೈಫೈ ಪಬ್ ಆರಂಭವಾಗಿದೆ. 0 ಡಿಗ್ರಿ ಆನ್ ದಿ ಹಿಲ್ ಹೈಫೈ ಪಬ್ ಇದಾಗಿದೆ. ಬ್ರೂವರಿ ಆ್ಯಂಡ್ ಕಿಚನ್ ಕಾನ್ಸೆಪ್ಟ್ ಹೊಂದಿರುವ ಪಬ್ ಆತ್ಮ ಸೂರ್ಯ ರಿಯಾಲಿಟೀಸ್ ಮತ್ತು ಅಮೂಲ್ಯ ಜಗದೀಶ್ ಸಹಭಾಗಿತ್ವದಲ್ಲಿ ಆರಂಭವಾಗಿದೆ. 0 ಡಿಗ್ರಿ ಆನ್ ದಿ ಹಿಲ್ ಪಬ್ ಬಾಲಿ ಶೈಲಿಯಲ್ಲಿ ನಿರ್ಮಾಣವಾಗಿದೆ. ಬೆಂಗಳೂರಿನಲ್ಲಿ ಅದರಲ್ಲೂ ಒಂದು ಬೆಟ್ಟದ ಮೇಲಿದೆ ಅನ್ನೋದು ಭಾಳ ಅಪರೂಪದ ಒಂದು ಜಾಗ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಎಲ್ಲ ಸೇರಿ, ನಮ್ಮ ಸ್ನೇಹಿತರು ನಾವೆಲ್ಲ ಸೇರಿ ಒಂದು ಒಳ್ಳೆ ಬ್ರೂವರಿ ಕಮ್ ರೆಸ್ಟೋರೆಂಟ್ ಮಾಡಬೇಕು, ಎಲ್ಲ ವರ್ಗದ ಜನಕ್ಕೂ ನಾವು ಒಂದು ಆ್ಯಂಬಿಯನ್ಸ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ನಾವು ಬಾಲಿ ಥೀಮ್ನಲ್ಲಿ ಮಾಡಿದ್ದೀವಿ.